ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸೋಲುವ ಭೀತಿ ಕಾಡ್ತಾ ಇದೆ. ಒಕ್ಕಲಿಗ ಶ್ರೀ ಭೇಟಿ ಮಾಡಿದ್ದಕ್ಕೆ ಡಿಕೆಶಿ ಚಳಿ ಜ್ವರ ಬಂದಿದೆ ಅಂತ ಹೇಳ್ತಾರೆ ಆರ್ ಅಶೋಕ್. ಸರ್ಕಾರ ಯಾರು ಬೀಳ್ಸಿದ್ರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಸರ್ಕಾರ ಬೀಳ್ಸಿದ್ದು ಯಾರು ಅಂತ ಸಿದ್ದರಾಮಯ್ಯನವರನ್ನ ಕೇಳಿ. ನಮ್ಮ ಭೇಟಿಯಿಂದ ಕಾಂಗ್ರೆಸ್ಗೆ ಈಗ ತಲೆ ಕೆಟ್ಟು ಹೋಗಿದೆ ಅಂತ ಆರ್ ಅಶೋಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಶೋಕ್ ತಿರುಗೇಟು ಕೊಡ್ತಾರೆ. ಸೋಲುವ ಭೀತಿ ಅವರನ್ನ ಕಾಡ್ತಾ ಇದೆ. ಒಕ್ಕಲಿಗ ಶ್ರೀ ಭೇಟಿ ಮಾಡಿದ್ದಕ್ಕೆ ಚಳಿ ಜ್ವರ ಬಂದಿದೆ ಡಿಕೆಶಿಗೆ ಅಂತ ಆರ್ ಅಶೋಕ್ ಹೇಳ್ತಾರೆ. ಹೀಗೆ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವರನ್ನೇ ಕೇಳಲಿ ಅಂತ ಹೇಳ್ತಾರೆ. ಈಗ ನಾವೆಲ್ಲ ಬಂದಿರೋದು ಅವ್ರಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ. ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಸುದ್ದಿ ನೋಡಿ ಫೋಟೋಗಳು ನೋಡಿದ್ಮೇಲೆ ಅವ್ರಿಗೆ ಚಳಿ ಜ್ವರ ಎರಡೂ ಬಂದಿದೆ. ಮತ್ತು ಒಕ್ಕಲಿಗರ ಸರ್ಕಾರವನ್ನು ಬೀಳಿಸಿದ್ದು BJPಯವರು ಅಂತ ಹೇಳ್ತಾರೆ. ಇಡೀ ಪ್ರಪಂಚಕ್ಕೆ ಗೊತ್ತೈತೆ ಯಾರು ಬೀಳಿಸಿದ್ರು, ಯಾರು MLA, ಯಾವ ಪಾರ್ಟಿ MLAಗಳು ಬಂದಿದ್ದು. BJP ಕುಮಾರಸ್ವಾಮಿ ಸರ್ಕಾರ ಬೀಳಿಸೋವಾಗ ಜಾಸ್ತಿ ಜನ ಯಾವ ಪಾರ್ಟಿ, 14 ಜನ ಬಂದವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.